ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಪ್ರಜೀಶ್ ಶೆಡಿ. ನಾವು ಇವತ್ತು ಹಿಮಾಚಲ್ ಪ್ರದೇಶ್ ಮನಾಲಿ ಮೂರನೇ ದಿನ ನಾವು ಹೋಗ್ತಾ ಇರುವುದು ಮಣಿಕರ್ಣ್ ಗುರುದ್ವಾರ. ನಾವು ಮಣಿಕರ್ಣ್ ಗುರುದ್ವಾರಕ್ಕೆ ಕಸೋಲ್ನಿಂದ ಹೋಗಬೇಕಂದ್ರೆ ನಿಮಗೆ ಒಂದು 4-5 ಕಿಲೋಮೀಟರ್ ಬೆಟ್ಟದ ರೋಡಲ್ಲಿ ಹೋಗಬೇಕಾಗುತ್ತೆ. ಹಾಗೆ ಕುಲ್ಲುವಿಂದ ಹೋಗಬೇಕಂದ್ರೆ ನಿಮಗೆ ಒಂದು 45 ಕಿಲೋಮೀಟರ್ ಜರ್ನಿ ಆಗುತ್ತೆ. ನಾವು ಹೋಗಿದ್ದು ಕುಲ್ಲುವಿಂದ. ಸೊ ಕುಲ್ಲುವಿಂದ ಹೋಗುವಾಗಲೂ ಅಷ್ಟೇ ನಮಗೆ ಪಾರ್ವತಿ ನದಿ ತೀರದ ಬೆಟ್ಟದ ರೋಡಿಂದ ಹೋಗಬೇಕು. ತುಂಬ ಕಿರಿದಾದ ರೋಡ್ ಇದು. ಇದರಲ್ಲಿ ಹೋಗ್ತಿರುವಾಗ ತುಂಬ ಕೇರ್ಫುಲ್ಲಾಗಿ ಹೋಗಬೇಕು. ಯಾಕಂದರೆ ಸಣ್ಣ ಬ್ರಿಡ್ಜ್ ಕೂಡ ಇದರಲ್ಲಿರೋ ಕಾರಣ ತುಂಬ ಕೇರ್ಫುಲ್ ಡ್ರೈವ್ ಮಾಡಬೇಕು. ಮತ್ತು ಅಪೋಸಿಟಿಂದ ಯಾವುದಾದ್ರೂ ಗಾಡಿ ಏನಾದರೂ ಬಂದರೆ ಸೊ ಇಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ಇರುತ್ತೆ. ಇದೇ ಬಂದ್ಬಿಟ್ಟು ಮಣಿಕರ್ಣ್ ಗುರುದ್ವಾರ. ಇದು ಬಂದ್ಬಿಟ್ಟು ಸಿಖ್ ಮತ್ತು ಹಿಂದೂ ಯಾತ್ರಾ ಸ್ಥಳವಾಗಿದೆ. ಇದರಲ್ಲಿ ಬಂದ್ಬಿಟ್ಟು ನೈಸರ್ಗಿಕ ಬಿಸಿ ನೀರಿನ ಬುಗ್ಗೆಗಳು ಇದೆ. ಇದು ಬಂದ್ಬಿಟ್ಟು ಪಾರ್ವತಿ ನದಿ ತೀರದ 1920 ಕಿಲೋಮೀಟರ್ ಎತ್ತರದಲ್ಲಿರುವಂಥ ಒಂದು ದೇವಸ್ಥಾನ ಇದು. ನಾವು ಬಂದ್ಬಿಟ್ಟು ಅಲ್ಲಿ ಕಾರ್ನ ಪಾರ್ಕ್ ಮಾಡಿ ಸೊ ಒಂದು ಕಿರಿದಾದ ರೋಡ್ ಅಂದರೆ ಮೇಯ್ನ್ ರೋಡಿಂದ ಒಂದು ಸಣ್ಣ ರೋಡಿಂದ ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗಬೇಕು. ತುಂಬ ಪುರಾತನ ಹಳೆಯ ಕಾಲದ ದೇವಸ್ಥಾನ ಇದು ಒಂಥರ ತುಂಬ ಅದ್ಭುತ ಇರುವಂಥ ದೇವಸ್ಥಾನ. ಸೊ ನಾವು ಎಂಟ್ರೆನ್ಸಿಂದ ಅಲ್ಲಿಂದ ಇಳ್ಕೊಂಡು ಹೋದರೆ ನಮಗೆ ಫಸ್ಟ್ ಸಿಗೋದೆ ಪಾರ್ವತಿ ನದಿ. ಈ ನದಿ ತುಂಬ ಫೇಮಸ್. ಯಾಕಂದರೆ ಔಟ್ಸೈಡ್ ಬಂದುಬಿಟ್ಟು ಫುಲ್ ಮೈನಸ್ ಟೆಂಪ್ರೇಚರ್ ಕೋಲ್ಡ್ ಇತ್ತು ನಾವು ಹೋಗುವಾಗ. ಆದರೆ ಆ ನದಿಯಲ್ಲಿ ಮಾತ್ರ ಬಿಸಿ ನೀರು ಬರ್ತಾಯಿತ್ತು. ತುಂಬ ಬಿಸಿ ನೀರದು, ತುಂಬ ಬಿಸಿ ಇರುವ ನೀರದು. ಬಿಸಿ ನೀರಿನ ಬುಗ್ಗೆಗಳು ಹಾಗೆ ಉಕ್ತಾಯಿತ್ತು ನಾವು ಹೋಗುವಾಗ. ನಾವು ಹೋಗಿರೋದು ಒಂದು ಅರೌಂಡ್ 10-10:30 ಹಾಗೆ ನಾವು ರೀಚ್ ಮಾಡಿದ್ದೀವಿ. ನಾವು ಕುಲ್ಲುವಿಂದ ಹೋಗಿರೋ ಕಾರಣ ಒಂದು 2 ಅವರಿಂದ 2.5 ಅವರ್ ಜರ್ನಿ ಆಗುತ್ತೆ ಇಲ್ಲಿಗೆ. ಸೊ ಇದೇ ಬಂದುಬಿಟ್ಟು ಬಿಸಿ ನೀರು ಬಂದುಬಿಟ್ಟು ನಮಗೆ ಆ ನದಿಯಿಂದ ಬರ್ತಾ ಇರೋದು ನೋಡಿ. ಅದು ನ್ಯಾಚುರಲ್ ಬಿಸಿ ನೀರು, ನೈಸರ್ಗಿಕವಾಗಿ ಬಿಸಿ ನೀರು ಸಿಗುವಂಥ ಪ್ಲೇಸ್ ಇದು. ತುಂಬ ಅದ್ಭುತ ಇದೆ. ಇದನ್ನು ನೋಡೋದೇ ಒಂದು ನಮ್ಮ ಭಾಗ್ಯ. ಯಾಕಂದರೆ ಇಷ್ಟು ಮೈನಸ್ ಟೆಂಪ್ರೇಚರ್ ಇರೋ ಪ್ಲೇಸಲ್ಲೂ ಈ ಥರ ಬಿಸಿ ನೀರು ಬರ್ತಾಯಿದೆ ಅಂದರೆ ಇದು ತುಂಬ ಅದ್ಭುತ. ದೇವರ ಸೃಷ್ಟಿ ಇದು. ನೋಡಿ ಯಾವ ಥರ ಬಿಸಿ ನೀರಿದೆ ನೋಡಿ. ಅಲ್ಲಿ ನಾವು ನಿಂತಿರೋ ಪ್ಲೇಸಲ್ಲಿ ಫುಲ್ ಚಳಿ ಇದೆ, -ಡಿಗ್ರಿ ಇದೆ. ಆದರೆ ಆ ನದಿಯಲ್ಲಿ ಮಾತ್ರ ಬಿಸಿ ನೀರು ಬರುತ್ತೆ ಸೈಡಿನಿಂದ. ನೋಡಿ ಇದು ಬಂದ್ಬಿಟ್ಟು ಪಾರ್ವತಿ ನದಿ. ಇಲ್ಲಿ ಬಂದ್ಬಿಟ್ಟು ಪಾರ್ವತಿ ಮತ್ತು ಶಿವ 1300 ವರ್ಷ ಪ್ಲಸ್ ಇಲ್ಲಿ ಬಂದ್ಬಿಟ್ಟು ವಾಸವಿದ್ರಂಥ ಹಿಸ್ಟ್ರಿ ಇದೆ. ಶಿವ ಮತ್ತು ಪಾರ್ವತಿ ಇಲ್ಲಿ ವಾಸಿಸಿರುವ ಸ್ಥಳ ಅಂತ ಇದು. 1000+ ಕಿಲೋಮೀಟರ್, 1000+ ವರ್ಷ ಇಲ್ಲಿದ್ದಿದ್ರಂತೆ. ತುಂಬ ಅದ್ಭುತ ಪ್ಲೇಸ್ ಇದೆ.
ನಮಗೆ ಇಲ್ಲಿಗೆ ಹೋದಾಗ ಒಂಥರ ಅದ್ಭುತ ಅನುಭವ ಆಯಿತು. ಯಾಕಂದರೆ ಅಷ್ಟು ಕೋಲ್ಡ್ ಇರೋ ಪ್ಲೇಸಲ್ಲೂ ಈ ಥರ ಬಿಸಿ ನೀರು ಬರುತ್ತಂದರೆ ಒಂಥರ ಅದ್ಭುತ, ದೇವರ ಸೃಷ್ಟಿ ಇದು. ಹಾಗೆ ನಾವು ಟೆಂಪಲ್ ಒಳಗಡೆ ಹೋದ್ವಿ. ಟೆಂಪಲ್ ಒಳಗಡೆ ಕೂಡ ಬಿಸಿ ನೀರಿನ ಬುಗ್ಗೆಗಳು ಬರ್ತಾಯಿದ್ವಿ. ಮತ್ತು ಇಲ್ಲಿ ನೈಸರ್ಗಿಕ ಬಿಸಿ ನೀರಿರೋ ಕಾರಣ ಇದೊಂಥರ ಇದರಲ್ಲಿ ಸ್ನಾನ ಮಾಡಿದರೆ ಒಂಥರ ಆಯುರ್ವೇದಿಕ್ ಔಷಧಿಯ ಗುಣ ಹೊಂದಿದೆ ಅಂತ ಇದರಲ್ಲಿ. ಸೊ ನಾವಲ್ಲಿ ನದಿಯಿಂದ ಮುಗಿಸ್ಕೊಂಡು ನಾವು ಸೀದಾ ಒಳಗಡೆ ಟೆಂಪಲಿಗೆ ಹೋದ್ವಿ. ಟೆಂಪಲ್ಲು ಬಂದುಬಿಟ್ಟು ಅಲ್ಲಿ ಶಿವನ ದೇವರಿತ್ತು. ಶಿವನ ದೇವ್ರ ಹತ್ರನೇ ಅಲ್ಲಿ ಬಂದುಬಿಟ್ಟು ಬಿಸಿ ನೀರಿನ ಬುಗ್ಗೆಗಳು ಬರ್ತಾ ಇರೋದು. ಇಲ್ಲಿನ ವಿಶೇಷತೆ ಏನಂದರೆ, ಸೊ ಆ ಬಿಸಿ ನೀರು, ನೈಸರ್ಗಿಕ ಬಿಸಿ ನೀರಿನಲ್ಲೇ ಇಲ್ಲಿ ಪ್ರಸಾದ ರೆಡಿ ಮಾಡ್ತಾರೆ. ಸೊ ಅಲ್ಲಿ ನಾವು ಹೋದಾಗಲೂ ನಾವು ನೋಡಿದ್ದೀವಿ, ಅಲ್ಲಿ ಬಂದುಬಿಟ್ಟು ಒಂದು ಸಣ್ಣ ಸಣ್ಣ ಅಕ್ಕಿ ಚೀಲ ಥರ ಕೊಡ್ತಾರೆ. ಆ ನೀರನ್ನ, ಆ ಚೀಲನ ಬಂದುಬಿಟ್ಟು ಆ ನೀರಿಗೆ ಹಾಕಬೇಕು. ಹಾಕಿ ಒಂದು 5ರಿಂದ 10 ನಿಮಿಷ ನಾವು ಅದರಲ್ಲೇ ಹಿಡ್ಕೊಂಡಿದ್ರೆ ಸೊ ಪ್ರಸಾದ ರೆಡಿ ಆಗುತ್ತೆ. ನಾವು ಹೋದಾಗಲೂ ತುಂಬ ಜನ ಇದ್ದರು ಅಲ್ಲಿ. ನೋಡಿ, ಇದೇ ಬಂದುಬಿಟ್ಟು ಪ್ರಸಾದದ ಚೀಲ. ಆ ಚೀಲನ ನಾವು ಪ್ರಸಾದ ನಾವೇ ತಕ್ಕೊಂಡು ಇದನ್ನು ಬಂದುಬಿಟ್ಟು ಆ ಬೊಕ್ಕೆಗೆ, ಆ ನೀರಿಗೆ, ಬಿಸಿ ನೀರಿನ ಬೊಕ್ಕೆಗೆ ನಾವು ಇಡಬೇಕು. ನೋಡಿ ಅಲ್ಲಿ ಇಡ್ತಾ ಇದ್ದಾರೆ ನೋಡಿ ಎಲ್ಲ. ಅದು ಕೆಲವೊಂದು ಸಲ 2ರಿಂದ 3 ನಿಮಿಷದಲ್ಲೇ ಅದು ಪ್ರಸಾದ ರೆಡಿ ಆಗುತ್ತೆ. ನಾರ್ಮಲ್ ಅಕ್ಕಿ ಆ ನೈಸರ್ಗಿಕ ಬಿಸಿ ನೀರಿಗೆ ಹಾಕಿದಾಗ ಪ್ರಸಾದ ರೆಡಿ ಅದು. ಇದೊಂಥರ ಮೈ ರೋಮಾಂಚನ ಇರೋ ಪ್ಲೇಸ್ ಇದು. ಯಾಕಂದರೆ ಆ ಕೋಲ್ಡ್ ಇರೋ ಪ್ಲೇಸಲ್ಲೂ ಈ ಥರ ಒಂದು ಬಿಸಿ ನೀರು ಬರ್ತಾ ಇದೆ ಅಂದರೆ ಅದ್ಭುತ. ನೋಡಿ ಅಲ್ಲಿ ಪ್ರಸಾದ ಮಾಡಲಿಕ್ಕೆ ತುಂಬ ಚೀಲ ಎಲ್ಲ ಇಟ್ಟಿದ್ದಾರೆ. ಸೊ ಭಕ್ತಾದಿಗಳೆಲ್ಲ ಬಂದವರು ಅಲ್ಲಿ ಪ್ರಸಾದ ರೆಡಿ ಮಾಡ್ತಿದ್ರು. ನೋಡಿ, ಇದು ಬಂದ್ಬಿಟ್ಟು ಶಿವ ಪಾರ್ವತಿ ಟೆಂಪಲ್. ಇಲ್ಲಿ ಶಿವ ಮತ್ತು ಪಾರ್ವತಿ 1000 ವರ್ಷಕ್ಕಿಂತ ಜಾಸ್ತಿ ವರ್ಷ ಇಲ್ಲಿ ವಾಸ ಮಾಡಿದ್ರಂತೆ. ಸೊ ಅದಕ್ಕೆ ಬಂದ್ಬಿಟ್ಟು ಇದು ತುಂಬ ಪವಿತ್ರವಾದ ಸ್ಥಳ ಇದು. ಇಲ್ಲಿ ಬಂದುಬಿಟ್ಟು ಈ ನಂದಿ ವಿಗ್ರಹದ ಕಿವಿಯಲ್ಲಿ ನಮ್ದು ಏನಾದರೂ ಆಸೆ ಏನಾದರೂ ಹೇಳಿದರೆ ಈಡೇರುತ್ತೆ ಅಂತ ಒಂದು ಪುರಾಣವಿದೆ.
ಹಾಗೆ ಇಲ್ಲೇ ಅದರ ಹತ್ತಿರದಲ್ಲೇ ಬಂದುಬಿಟ್ಟು ಸೊ ಆ ಗುರುದ್ವಾರದಲ್ಲೇ ಮಣಿಕರ್ಣದಲ್ಲಿ ಮತ್ತೆ ಶ್ರೀರಾಮಚಂದ್ರ ಮತ್ತು ಸೀತೆಯ ದೇವಸ್ಥಾನ ಕೂಡ ಇಲ್ಲಿ ಇದೆ. ಸೊ ಇದು ಬಂದ್ಬಿಟ್ಟು ಶ್ರೀರಾಮಚಂದ್ರ ಮತ್ತು ಸೀತಾಮಾತೆಯ ದೇವಸ್ಥಾನ. ಇದು 15ನೇ ಶತಮಾನದಲ್ಲಿ ಸೀತೆ ಮತ್ತು ರಾಮನ ದೇವಸ್ಥಾನ ಇರೋದಿದು. ಸೊ ಅಲ್ಲೂ ಕೂಡ ನಾವು ದೇವಸ್ಥಾನ ಹೋದಾಗ ಅಲ್ಲೂ ಕೂಡ ಬಿಸಿ ನೀರಿನ ಬುಗ್ಗೆಗಳು ಬರೋ ಜಾಗ ಇತ್ತು. ಸೊ ಅದನ್ನು ನೋಡಿದ್ದೀವಿ. ಸೊ ಅಲ್ಲಿ ವಿಶೇಷತೆ ಅಂದರೆ ಆ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನದ ಹತ್ರ ಬಂದುಬಿಟ್ಟು ಆಲ್ಮೋಸ್ಟ್ ಎಲ್ಲ ಕಡೆ ಬಂದುಬಿಟ್ಟು ಬಿಸಿ ನೀರಿನ ಬುಗ್ಗೆಗಳೇ ಬರ್ತಾಯಿತ್ತು. ಸೊ ಅದನ್ನು ಮುಗಿಸ್ಕೊಂಡು ನಾವು ಟೆಂಪಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿರೋದು ನಾವು ಒಂದು ರಿವರ್ ಹೋಟೆಲಿಗೆ. ಇದೊಂದು ನದಿ ದಂಡೆಯಲ್ಲೇ ಇರುವಂಥ ಒಂದು ಹೋಟೆಲ್ ಇದು. ಇದು ಅಲ್ಲಿ ಹಿಮಾಚಲ್ನಲ್ಲಿ ಬಂದ್ಬಿಟ್ಟು ಈ ಥರ ನದಿಯಲ್ಲೇ ಜಾಸ್ತಿ ಹೋಟೆಲ್ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ತುಂಬ ಅದ್ಭುತವಾಗಿತ್ತು. ಇದರಲ್ಲಿ ಒಂಥರ ನಾವೇನಾದರೂ ಸೇವನೆ ಮಾಡೋದೇ ಒಂಥರ ಡಿಫ್ರೆಂಟ್ ಫೀಲ್ ನಮಗೆ ಸಿಕ್ತು. ಯಾಕಂದರೆ ಕೆಳಗಡೆ ಬಂದುಬಿಟ್ಟು ನದಿ, ಇದು ನದಿ ಸೈಡಲ್ಲೇ ಬಂದುಬಿಟ್ಟು ಮೇಲ್ಗಡೆ ಮಾಡಿರೋದಿದು. ಸೊ ಇದು ಹಿಮಾಚಲ್ ಮತ್ತು ಮನಾಲಿ ವಿಸಿಟ್ ಮಾಡಿದಾಗ ಈ ಥರ ಹೋಟ್ಲಿಗೆ ಒಂದು ವಿಸಿಟ್ ಮಾಡಿ ತುಂಬ ಡಿಫ್ರೆಂಟ್ ಫೀಲ್ ಸಿಗುತ್ತೆ. ಸೊ ಈ ನದಿ ಬಂದುಬಿಟ್ಟು ಅಲ್ಲಿಂದ ನಮಗೆ ಮಣಿಕರ್ಣ್ ಗುರುದ್ವಾರದಿಂದ ಒಂದು 4-5 ಕಿಲೋಮೀಟ್ರಲ್ಲಿ ನಿಮಗೆ ಈ ನದಿ ಸಿಗುತ್ತೆ. ಸೊ ನದಿಯಲ್ಲಿ ಆ ನದಿ ಹೋಟೆಲಲ್ಲಿ, ರಿವರ್ ಹೋಟೆಲಲ್ಲಿ ನಾವು ಲಂಚ್ ಮುಗಿಸ್ಕೊಂಡು ರಿಟರ್ನ್ ರೂಮ್ಗೆ ಹೋಗುವಾಗಲೂ ಅಷ್ಟೇ ನಮಗೆ ಆ ಹಿಲ್ಸ್ ರೋಡಲ್ಲಿ ತುಂಬ ಅದ್ಭುತ ಬೆಟ್ಟ ಗುಡ್ಡಗಳೆಲ್ಲ ಕಾಣಿಸ್ತಾ ಇತ್ತು. ಈ ಥರ ರೋಡಲ್ಲಿ ಒಂದು ಪ್ರಯಾಣ ಮಾಡೋದೇ ಒಂದು ಅದ್ಭುತ ಫೀಲ್ಸ್ ನಮಗೆ ಸಿಗುತ್ತೆ. ಈ ರೋಡು ಅಷ್ಟೇ ತುಂಬ ಕಡಿಮೆ ರೋಡ್ ಇದು. ಬೆಟ್ಟದ ರೋಡ್ ಆಗಿರೋ ಕಾರಣ ನಮಗೆ ರೋಡಲ್ಲಿ ತುಂಬ ಕೇರ್ಫುಲ್ಲಾಗಿ ಹೋಗ್ಬೇಕಿಲ್ಲಿ. ನಮಗೆ ಇಲ್ಲಿ ಟೂರ್ ಗೈ ಹಾಗೆ ಡ್ರೈವರ್ ಹೇಳಿರೋ ಪ್ರಕಾರ ಇಲ್ಲಿ ಕೆಲವೊಂದು ಸಲ ಟ್ರಾಫಿಕ್ ಜಾಮ್ ಆದರೆ 7-8 ಅವರ್ ಸೊ ಒಂದೇ ಕಡೆಯಲ್ಲಿ ನಿಂತ್ಕೊಳ್ಬೇಕಂತೆ, ಅಷ್ಟು ಜಾಮ್ ಆಗುತ್ತಂತೆ ಇಲ್ಲಿ. ಇಲ್ಲೂ ಅಷ್ಟೇ ಸಣ್ಣ ಸಣ್ಣ ಬ್ರಿಡ್ಜ್ ಕೂಡ ಇದೆ ಅಲ್ಲಿ.
ನೋಡಿ ಇಲ್ಲಿ ಕೂಡ ನಾವು ಹೋದಾಗಲೂ ಸಣ್ಣ ಟ್ರಾಫಿಕ್ ಜಾಮ್ ಆಗಿತ್ತು. ಇಲ್ಲಿ ಬಂದ್ಬಿಟ್ಟು ನಮಗೆ ರೈಟ್ ಸೈಡಲ್ಲಿ ಬಂದ್ಬಿಟ್ಟು ನದಿ ಇರೋದು. ಸೊ ನದಿ ಬಂದ್ಬಿಟ್ಟು ಆಲ್ಮೋಸ್ಟ್ 1000-2000 ಅಡಿ ಹೈಟಲ್ಲಿರೋ ರೋಡ್ ಇದು. ನೀವು ಹಿಮಾಚಲ್ ಮನಾಲಿ ಪ್ರವಾಸಕ್ಕೆ ಹೋದರೆ ಸೊ ಇದಕ್ಕೆ ನಿಮಗೆ 1 ಡೇ ಬೇಕಾಗುತ್ತೆ ಮಣಿಕರ್ಣ ಗುರುದ್ವಾರಕ್ಕೆ ಹೋಗಲಿಕ್ಕೆ. ಯಾಕಂದರೆ ಹಿಲ್ಸ್ ರೋಡ್ ಇರೋ ಕಾರಣ ನಿಮಗೆ ಟ್ರಾವೆಲ್ಲೇ ಬಂದುಬಿಟ್ಟು 2-3 ಅವರ್ ಜರ್ನಿ ಆಗುತ್ತೆ. ಮತ್ತು ನೀವು ಹೋಗುವಾಗ ನಿಮಗೆ ರಿವರ್ ಹೋಟೆಲ್ ಸಿಗುತ್ತೆ. ಸೊ ರಿವರ್ ಹೋಟ್ಲಲ್ಲಿ ನೀವು ಲಂಚ್ ಮುಗಿಸ್ಕೊಂಡು ರಿಟರ್ನ್ ಬಂದರೆ ಸೊ 1 ಡೇ ಟ್ರಿಪ್ ನಿಮ್ಗೆ ಇಲ್ಲೇ ಬೇಕಾಗುತ್ತೆ. 1 ದಿನ ಬಂದುಬಿಟ್ಟು ಸೊ ಇದರಲ್ಲೇ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಮನಾಲಿ ಟ್ರಿಪ್ 3ನೇ ದಿನ ನಾವು ಕಂಪ್ಲೀಟ್ ಮಾಡಿ ಹೋಟೆಲ್ಗೆ ಬಂದ್ವಿ. ಓಕೆ, ಥ್ಯಾಂಕ್ ಯು.